ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ವ್ಲಾಗ್ನ ಸ್ವಲ್ಪ ಲೇಟಾಗಿ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿ ಬಂದು ತಾಲಿಪಟ್ಟು ಮಾಡೋಣ ಅಂತ ಇದ್ದೀನಿ. ಹಾಗೆ ನಮ್ಮನೆಯವ್ರು ಬರಬೇಕಿದ್ರೆ ಕೆಲಸದವ್ರನ್ನು ಕೂಡ ಕರ್ಕೊಂಡು ಬಂದರು. ಆಮೇಲೆ ಅವ್ರಿಗೆ ಬೇರೆ ತಿಂಡಿ ಅದೆಲ್ಲ ಮಾಡಿದೆ. ಹಾಗೆ ಇದು ಅಂದರೆ ಮಾರ್ಚ್ 3 ವ್ಲಾಗ್ ಅಲ್ಲ, ಅದಕ್ಕಿಂತ ಸ್ವಲ್ಪ ಹಳೆಯದು. ಆದರೆ ಆ ವ್ಲಾಗನ್ನು ಇದ್ರ ಜೊತೆ ಆ್ಯಡ್ ಮಾಡಿ ನಿಮ್ಮ ಜೊತೆ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಮಾರ್ಚ್ 3ಕ್ಕೆ ಶ್ರೇಯದು ಬರ್ತ್ಡೇ ಇತ್ತು. ನಾವು ಹೋಗೋಕ್ಕಾಗಲಿಲ್ಲ. ಶ್ರೇಯನು ಕರೆದ ಬನ್ನಿ ಅಂತ ಹೇಳಿ, ಆದರೆ ನಾವು ಹೋಗೋಕ್ಕಾಗಲಿಲ್ಲ. ನಾವೇನು ಅಂದ್ಕೊಂಡ್ವಿ ಅಂದರೆ ಶ್ರೇಯದು ಬರ್ತ್ಡೇ ಇರೋದು ಮಂಗಳವಾರ ಬಂದಿದೆ. ನಾವೇನು ಅಂದ್ಕೊಂಡ್ವಿ ಶನಿವಾರ ಹೋಗಿ ಕರ್ಕೊಂಡು ಬಂದರೆ, ಆ ವಾರ ಶನಿವಾರ ರಜಾ ಇತ್ತು ಏನಕ್ಕೋ. ಆಮೇಲೆ ಹೋಲಿ ಕೂಡ ಇತ್ತು ಅವತ್ತೇ, 3ನೇ ತಾರೀಕೆ ಹೋಲಿ ಇತ್ತು. ಆದರೆ ಒಬ್ಬೊಬ್ಬರು 4ನೇ ತಾರೀಕಿಗೆ ಮಾಡಿದ್ರು ಗ್ರಹಣ ಇರೋ ಕಾರಣ. ನಾವು ಶನಿವಾರ ಕರ್ಕೊಂಡು ಬಂದು ಭಾನುವಾರ ಸೋಮವಾರ ಇಟ್ಕೊಂಡು ಮಂಗಳವಾರ ಬೆಳಗ್ಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬರ್ತಡೇ ದಿನ ಬೆಳಗ್ಗೆ ಬಿಡೋಣ ಅಂತ. ಹೋದ್ಸಲನೂ ಕೂಡ ಹಾಗೆ ಅವನನ್ನು ಕರ್ಕೊಂಡು ಬಂದು ಬಿಟ್ಟಿದ್ವಿ. ಅದೇ ಥರ ಕೇಳಿದ್ವಿ. ಸರು ಇಲ್ಲ, ಹಾಗೆ ಕಳ್ಸೋಕ್ಕಾಗಲ್ಲ, ಯಾಕಂದರೆ ಈಗ ಇದು ಕ್ಲಾಸಸ್ ಎಲ್ಲ ಶುರು ಆಗಿಬಿಟ್ಟಿದೆ, ಹಾಗಾಗಿ ಕಳ್ಸೋಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಅದನ್ನು ಹೇಳಿದ್ರು ಅವರು, ಮಂಗಳವಾರ ಮಧ್ಯಾಹ್ನ ಅಂದರೆ ಸ್ಕೂಲ್ ಟೈಮಿಂಗ್ಸ್ ಆದ ನಂತರ ಬಂದು ಕರ್ಕೊಂಡು ಹೋಗಿ ಅಂತ. ಯಾಕಂದರೆ SLC ಎಕ್ಸಾಮ್ ನಡೀತಾ ಇದೆ, CBSE ಅವರಿಗೆ ಎಕ್ಸಾಮ್ ನಡೀತಾ ಇತ್ತು ಆ ಟೈಮಲ್ಲಿ. ಆದರೆ ನಾನು ವಿಡಿಯೋ ಪಬ್ಲಿಷ್ ಆಗೋಷ್ಟೊತ್ತಿಗೆ ಎಕ್ಸಾಮ್ ನಡೆದು ಮುಗ್ದಿರುತ್ತೇನೋ, ನನಗೂ ಗೊತ್ತಿಲ್ಲ. ಹಾಗಾಗಿ ಬೇರೆ ಸ್ಕೂಲವರು ಅಲ್ಲಿಗೆ ಎಕ್ಸಾಮ್ ಬರೆಯೋದಕ್ಕೆ ಅಂತ ಬರ್ತಾರಲ್ವ, ಹಾಗಾಗಿ ಅದಕ್ಕೆಲ್ಲ ಡಿಸ್ಟರ್ಬ್ ಆಗುತ್ತೆ, ಬರೋದು ಬೇಡ, ಹಂಗೆ ಸಂಜೆ ಬಂದರೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಮನೆಯವರು, ನಾನು ಅದೇ ಅಂದ್ಕೊಂಡೆ, ಹೋಗಿ ಅವತ್ತು ಉಳಿದು ನೆಕ್ಸ್ಟ್ ಡೇ ಬರೋಣ, ಬೆಳಗ್ಗೆ ಸ್ಕೂಲಿಗೆ ಬಿಟ್ಟವನನ್ನ ಅಂತಲೂ ಅಂದ್ಕೊಂಡ್ವಿ. ನನಗೆ ತುಂಬ ಹೋಗೋದಕ್ಕೆ ಇಷ್ಟ ಆಯಿತು. ಆದರೆ ನಮ್ಮ ಮನೆಯವರು ಇಲ್ಲ ಅಂತ ಹೇಳಿದ್ರು. ಯಾಕಂದರೆ ಆ ಟೈಮಲ್ಲಿ ನಮ್ಮ ಮನೆ ಹತ್ರ ಕೆಲಸ ಕೂಡ ನಡೀತಾ ಇತ್ತು. ಅದು ಮುಂದಿನ ವ್ಲಾಗ್ಗಳಲ್ಲಿ ಬರುತ್ತೆ. ಅದನ್ನು ಆದಷ್ಟು ಬೇಗ ಹಾಕಿ, ಹಳೆ ವ್ಲಾಗ್ನ ಆಮೇಲೆ ಹಾಕ್ತೀನೋ ಏನೋ ಗೊತ್ತಿಲ್ಲ, ನಾನೇನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಆದರೆ ಮಾತ್ರ ನಂಗೆ ತುಂಬ ಬೇಜಾರಾಗ್ತಾಯಿತ್ತು ಅವತ್ತು. ಶ್ರೇಯನು ಕೂಡ ಕಾದ್ನಂತೆ. ಸರ್ ಹೇಳಿದ್ರು ಫೋನ್ ಕೊಡಿಸ್ತೀನಿ ಅವತ್ತು ಅಂತ ಹೇಳಿದ್ರು. ನಾವು ಬೆಳಗ್ಗೆ ಕೊಡ್ತಾರೆ ಅಂತ ನಾನು ಕಾಯ್ತಾನೇ ಇದ್ದೆ. ಆದರೆ ಬೆಳಗ್ಗೆನೂ ಕೊಡಲಿಲ್ಲ. ಆಮೇಲೆ ಮಧ್ಯಾಹ್ನನೂ ಆಯಿತು, ಸಂಜೆನೂ ಆಯಿತು, ಅಷ್ಟೊತ್ತಿಗೂ ಕೊಡಲಿಲ್ಲ. ಆಮೇಲೆ ರಾತ್ರಿ 8:15 ಆಗಿತ್ತು, ಅಷ್ಟೊತ್ತಿಗೆ ಕೊಟ್ಟರು. ಆಮೇಲೆ ಶ್ರೇಯು ಇನ್ನು ಕೇಕೆಲ್ಲ ಕಟ್ಟಿಂಗ್ ಮಾಡಿರಲಿಲ್ಲ, ತರಕ್ಕೆ ಹೋಗಿದ್ದಾರೆ ಅಂತ ಹೇಳ್ದೆ. ನಾವು ಹಿಂದಿನ ದಿನ ಫೋನ್ ಮಾಡಿ ಹೇಳಿದ್ವಿ. ಹೋದ್ಸಲ ಏನಾಗಿತ್ತು ಅಂದರೆ ಶ್ರೇಯು ಅದೇನೋ ಒಂದು ಕೇಕನ್ನ ಹಾಸ್ಟೆಲಲ್ಲಿ ಒಂದು 150 ಮೆಂಬರ್ಸ್ ಇರ್ತಾರಲ್ವ, ಅವರಿಗೆಲ್ಲ ಕೊಡೋಣ ಅಂತ ಕೊಡಿಸ್ದ. ಅದು ನಮ್ಮ ಬಜೆಟ್ ಸ್ವಲ್ಪ ಜಾಸ್ತಿನೇ ಆಗೋಯಿತು. ಫಸ್ಟ್ ವರ್ಷ ಅಲ್ಲ, ನಮಗೂ ಅಷ್ಟು ಗೊತ್ತಾಗಲಿಲ್ಲ, ಹಂಗೆ ಅಂದ್ವಿ. ಆಮೇಲೆ ಈ ಸಲ ಏನಾಯಿತು ಅಂದರೆ ನಮ್ಮ ಮನೆಯವರು ಫೋನ್ ಮಾಡಿ ವಾರ್ಡನ್ ಹತ್ರ ಹೇಳ್ತಾಯಿದ್ರು, ಸರ್ ಇಷ್ಟು ದುಡ್ಡು ಕೊಡ್ತೀನಿ, ಒಂಥರ ಇಷ್ಟು ಬಜೆಟ್ ಕೊಡ್ತೀನಿ, ಅಷ್ಟರೊಳಗೆ ಬರ್ತಡೇ ಮಾಡಿ ಅಂತ ಹೇಳಿದ್ರು. ನಾನು ನಗ್ತಾಯಿದ್ದೀನಿ, ಅವರು ಪಾಪ ನಕ್ಕರು. ಇಲ್ಲ ಸರ್, ನೀವು ಕೊಟ್ಟಿರೋ ಬಜೆಟ್ಗಿಂತ ಕಮ್ಮಿಲೇ ಬರ್ತಡೇ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಇಡೀ ದಿನ ಅವ್ರಿಗೆ ಅನಗಿಸ್ತಾ ಇದ್ದೆ ನಮ್ಮನೆಯವರಿಗೆ, ಏನ್ರಿ ಈ ಸಲ ಬಜೆಟ್ ಬರ್ತಡೇ ಮಾಡೋದ್ರಿ ಅಂತ ಹೇಳ್ತಾ ಇದ್ದೆ ಅವರಿಗೆ. ಆಮೇಲೆ ಸರ್ ಹತ್ರ ಹೇಳಿದ್ರು ಇವರು ಕೂಡ, ಅವನನ್ನು ಕೇಳಬೇಡಿ, ಏನು ಕೇಕ್ ಯಾವ ಫ್ಲೇವರ್ ಬೇಕು ಅನ್ನೋದನ್ನ ಕೇಳಿ, ಕೊಡೋದನ್ನೆಲ್ಲ ಅಷ್ಟೊಂದು ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ ಅಂತ ಹೇಳಿದ್ರು. ಹಂಗಾಯಿತು ಈ ಸಲ. ಅದೇ ಇನ್ನು ನಮಗೆ ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರು ಕೂಡ ಎಷ್ಟಾಯಿತು ಏನು ಅನ್ನೋದು ನಮಗೆ ದುಡ್ಡು ಅವರು ಹಾಕಿರಲಿಲ್ಲ. ಹೋದ ಸಲ ಮಾತ್ರ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು. ಹಾಗಾಗಿ ಕೆಲವೊಬ್ಬರು ಪಾಯಸ ಎಲ್ಲ ಮಾಡಿಸ್ತಾರಂತೆ. ಪಾಯಸ ಎಲ್ಲ ಮಾಡಿಸಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, 15,000 20,000 ಆಗುತ್ತೆ. ಅಂದರೆ ಇಡೀ ಸ್ಕೂಲಿಗೂ ಮಾಡಿಸ್ತಾರಲ್ವ, ಹಾಗಾಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ನಾವು ಅಷ್ಟೆಲ್ಲ ಏನು ಬೇಡ ಅಂತ ಸಿಂಪಲಾಗೇ ಮಾಡೋಣ ಅಂತ ನಾವು ಮನೇಲೂ ಕೂಡ ತುಂಬ ಸಿಂಪಲಾಗಿ ನಾವೇ ಕಟ್ ಮಾಡ್ತಾಯಿದ್ವಿ. ನಾವೇನೋ ಅಕ್ಕಪಕ್ಕ ಮನೆ ಹುಡುಗರನ್ನು ಕೂಡ ಕರೀತಿರ್ಲಿಲ್ಲ, ನಾವೇ ಕಟ್ ಮಾಡಿ ನಾವೇ ಎಂಜಾಯ್ ಮಾಡ್ತಾಯಿದ್ವಿ. ನನಗೆ ಈ ಸಲ ಹೋಗಲಿಲ್ಲಲ್ಲ, ಸ್ವಲ್ಪ ಬೇಜಾರಾಯಿತು. ಅದೇ ನಮ್ಮ ಮನೆಯವ್ರಿಗೆ ಅಂದೆ, ನೆಕ್ಸ್ಟ್ ಇಯರ್ ಮಾತ್ರ ನೀವು ಯಾವುದೇ ರೀತಿಯಾಗಿರೋ ಕೆಲಸ ಇಟ್ಕೋಬೇಡಿ, ನಾನು ಅವನ್ನ ಸ್ಕೂಲ್ ಡೇಗೂ ಹೋಗಬೇಕು, ಆನಂತರ ಇದಕ್ಕೆ ಬರ್ತ್ಡೇಗೂ ನಾನು ಹೋಗಲೇಬೇಕು, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಹೋಗಲೇಬೇಕು ಅಂತ ಈ ವರ್ಷವೇ ಕಂಡೀಷನ್ ಹಾಕಿದ್ದೀನಿ. ಗಂಡಸರು ಗೊತ್ತಲ್ವ, ಏನಾದರೂ ಒಂದು ಮಂಗನ ಮಾಡಿ ನಮಗೆ ಹಾಗೆ ಏನೋ ಮಾಡಿಬಿಡ್ತಾರೆ ನಮಗೆ. ನಂಗೆ ನಿಜವಾಗ್ಲೂ ಇವತ್ತು ಆಮೇಲೆ ಅನ್ನಿಸ್ತು ಅವರಿಗೂ
ಹೋಗೋಣವಾ ಅಂತಲೂ ಅಂದರು. ಆಮೇಲೆ ಬೇಡ ಅಂದೆ, ಯಾಕಂದರೆ ನಾನೇನು ಪ್ಲ್ಯಾನ್ ಮಾಡಿದೆ ಹೆಂಗೆ ಹೋಗೋದು ಅಂತ. ಇದಾದ ನಂತರ ಬರ್ತಡೇ ವೀಡಿಯೋನ ಹಾಕ್ತೀನಿ, ಹೆಂಗೆ ಸ್ಕೂಲಲ್ಲಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ದೆ ಅನ್ನೋದನ್ನು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಂದು ಒಂದು ಹಂತದ ಕೆಲಸ ಆಗಿತ್ತು, ಕೆಲಸದವ್ರು ಬರೋದು ನನಗೆ ಗೊತ್ತಿರಲಿಲ್ಲ. ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ಬಿಡಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ಇವತ್ತು ನಮ್ಮ ಮನೆಯವರು ಯಾರನ್ನಾರು ಕರ್ಕೊಬರ್ತಾರೆ. ನನಗೆ ಇವತ್ತು ನಿಜ ಹೇಳ್ತೀನಿ, ಕೆಲಸ ಮಾಡೋಕ್ಕೆ ಇದಿಲ್ಲ. ನಿನ್ನೆ ಏನಾಯಿತು, ಸಂಜೆ ಆದಮೇಲೆ ನಂಗೆ ಯಾಕೋ ಗೊತ್ತಿಲ್ಲ ಕಾಲು ನೋವು ಶುರುವಾಯಿತು, ಬಲಗಡೆ ಕಾಲು ನೋವು. ಆಮೇಲೆ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ, ಸೊಂಟ ನೋವು, ಕಾಲು ನೋವು, ಒಂಥರ ಈಗ ಎಲ್ಲರೂ ಬಿದ್ದಿರ್ತೀವಲ್ವ, ಬಿದ್ದಾಗ ಹೆಂಗೆ ಮೈಕೈ ನೋವು ಶುರುವಾಗುತ್ತೋ ಹಂಗೆ ಶುರುವಾಗೋಯ್ತು. ರಾತ್ರಿ ಹೆಂಗೆ ಊಟ ಮಾಡೋದೋ ಮಲಗೋದೋ ನಂಗೆ ಗೊತ್ತಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಬೆಳಗ್ಗೆ ಇವತ್ತು ಆರಾಮಾಗಿ ಹೇಳೋಣ, ಏನು ಅಡುಗೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಏನಾಯಿತು ಅಂದರೆ ನಮ್ಮನೆ ಇವತ್ತು ಹೊಸನಗರ ಹೋಗ್ಬೇಕಂತೆ. ನಾನು ಹಿಂದೆ ಅವ್ರಿಗೆ ಹೇಳಿದ್ದೆ, ಹೊಸನಗರ ಆಗಿದ್ದೀನಿ, ಹೋಟೆಲಿಂದ ತಿಂದಿದ್ದಂತ ತಿನ್ನಿ ಇವತ್ತೊಂದಿನ, ನಾನು ಏನೋ ಅಡುಗೆ ಮಾಡಲ್ಲ, ನಾನು ಹೇಳಲ್ಲ ಇವತ್ತು ಅಂತ ಹೇಳಿದ್ದೆ. ಹ್ಞೂ ಅಂತ ಹೇಳಿದ್ರು. ಬೆಳಗ್ಗೆ ಎದ್ದು ವರ್ಷ ಚೇಂಜ್ ಇವ್ರದ್ದು, ಇಲ್ಲ ನಾನು ಬೇಗ ಹೊಸನಗರ ಹೋಗಬೇಕು, ತಿಂಡಿ ಮಾಡು ಅಂತ. ಆಮೇಲೆ ಒಂದು 4 ತಾಲಿಪಟ್ಟು ಮಾಡೋಣ ಅಂತ ಮಾಡಿದೆ. ಈಗ ನೋಡಿದ್ರೆ ಒಬ್ಬರನ್ನ ಕೆಲಸವನ್ನು ಕರ್ಕೊಂಡು ಬಂದಿದ್ದಾರೆ. ಅನ್ನನೂ ಇಲ್ಲ, ಸಾರಿ ಅನ್ನ ಅಂತೀನಿ, ಇದು ಅನ್ನ ಇದೆ, ಚಿತ್ರಾನ್ನದ ಒಗ್ಗರಣೆನೂ ಇಲ್ಲ. ಈ ಚಿತ್ರಾನ್ನದ ಒಗ್ಗರಣೆ ಕಾಯಿಸೋದು, 2 ರೊಟ್ಟಿ ಮಾಡೋದು. ಅವನಿಗೆ ಕರಿಂಡಿ ರೊಟ್ಟಿ ಅಂದರೆ ಇಷ್ಟ ಆಗುತ್ತೆ, ಹಾಗಾಗಿ 4 ರೊಟ್ಟಿನೇ ಮಾಡಿ ಅತ್ಲಾಗೆ ಕರಿಂಡಿ ಇದೆಯಾ ಅದನ್ನೇ ಕೊಡ್ತೀನಿ. ಇಲ್ಲ ಚೂರು ಕಾಯಿದೆ ತುರಿದಿರೋದು, ಕಾಯಿ ಚಟ್ನಿ ಮಾಡಿ ರೊಟ್ಟಿನೇ ಮಾಡ್ಕೊಡ್ತೀನಿ. ನಾನು ಚಿತ್ರಾನ್ನ ಮಾಡೋಕ್ಕೆ ಹೋಗಲ್ಲ. ಮತ್ತೀಗ ಅನ್ನಕ್ಕಿರೋ ಅದು ಇದು ಅನ್ನ ಸುಮಾರಾಗಿದೆ, ಅದನ್ನ ಒಂಚೂರು ಮಿಕ್ಸಿ ಹಾಕಿ ತಾಲಿಪಟ್ಟೆಲ್ಲ ಹೆಂಗೆ ಮಾಡಿದ್ನೋ ಹಾಗೆ ಮಾಡ್ತೀನಿ, ಹಾಕಿ ರೊಟ್ಟಿ ಎಲ್ಲ. ಹಾಗಾಗಿ ನಿಜ ಇವತ್ತು ನನಗೇನು ಮಾಡೋಕ್ಕೆ ಬೇಡ ಅಂತ ಅನಿಸಿತ್ತು. ನಮ್ಮ ಮನೆಯವರು ಹಿಂಗೆ ಮಾಡ್ತಾರೆ, ಕರೀತಾ ಇದ್ದಾರೆ. ಹಾಗೆಯೇ ಇದ್ರ ಜೊತೆಗೆ ಕೊನೆಗೆ ನಾನು ಫೋಟೋನು ಕೂಡ ಅಟ್ಯಾಚ್ ಮಾಡಿರ್ತೀನಿ. ಒಂದಷ್ಟು ಫೋಟೋಗಳು ಕೂಡ ತೆಗೆದಿದ್ದಾರೆ. ಆದರೆ ಒಂದರಲ್ಲೂ ಅವನು ಮುಖ ಕಾಣೋಂಥದ್ದಿಲ್ಲ, ಎಲ್ಲ ಕೇಕನ್ನ ಹಚ್ಚಿರೋದೇ ಇದೆ. ನಾನು ಅದೇ ಅಂದೆ, ಕೇಕನ್ನು ತಿಂದರು ಅಥವಾ ಮುಖಕ್ಕೆ ಹಚ್ಚಿನೇ ಖಾಲಿ ಮಾಡಿದ್ರು ಅಂತ. ನಾವು ಹೋದ್ಸಲ ಅಂದರೆ ಅವನು ನೋಡೋಕೆ ಹೋಗಿದ್ವಲ್ಲ, ಆ ಟೈಮಲ್ಲೇ ಶ್ರೇಯುಗೆ ನಾವು ಬಟ್ಟೆ ಎಲ್ಲ ಕೊಡಿಸಿ ಬಂದಿದ್ವಿ. ಮತ್ತು ನಾವು ಬರ್ತಡೇಗೆ ಅದೇ ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನೋದು ನಮ್ಮ ಹತ್ರ ಗ್ಯಾರಂಟಿ ಇರಲಿಲ್ಲ ನಮಗೆ. ಹಾಗಾಗಿ ಕೊಡಿಸಿ ಎಲ್ಲ ರೆಡಿ ಮಾಡಿ ಬಂದಿದ್ವಿ. ಅವನೂ ಮೆಂಟಲಿ ನಾವು ಪ್ರಿಪೇರ್ ಕೂಡ ಮಾಡಿದ್ವಿ. ಮತ್ತು ಶ್ರೇಯು ನಿನ್ನೆ ನನ್ನ ಹತ್ರ ಎಲ್ಲ ಮಾತಾಡಿದ್ದು ನೋಡಿ ತುಂಬ ಮೆಚೂರಾಗಿ ಮಾತಾಡ್ದ. ನಂಗೆ ಅದೇ ಒಂಥರ ಖುಷಿ ಅನ್ನಿಸ್ತು. ಮತ್ತು ಸ್ವಲ್ಪ ಸ್ಟಡಿ ಬಗ್ಗೆನೂ ಗಮನ ಕೂಡ ಕೊಡ್ತಾ ಇದ್ದಾನೆ. ನಮ್ಮನೆಯವ್ರು ಕೇಳಿದ್ರು ನಿನ್ನೆ ಅವನಿಗೆ, ಇದು ಸ್ಕೂಲಿಗೂ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ಯಾ ಅಂತ ಕೇಳಿದ್ರು. ನಾನು ಮತ್ತೆ ಯಾರದ್ದಾದರೂ ಸ್ಕೂಲಲ್ಲಿ ಇತ್ತಾ ಅಂತ ಕೇಳಿದೆ. ಹಾಸ್ಟೆಲಲ್ಲಿ ಯಾರದು ಇರಲಿಲ್ಲ ಮಮ್ಮಿ, ಸ್ಕೂಲಲ್ಲಿ ಯಾರ್ದಾರು ಇತ್ತೋ ಏನೋ ಗೊತ್ತಿಲ್ಲ, ಒಂದು 5-6 ಜನರದ್ದು ಇರುತ್ತೆ ಅಂತ ಅಂದ. ಯೂಶ್ವಲಿ ಇರುತ್ತೆ ಹಾಗೆ ಅಂತ ಅಂದ. ಆ ಡೇಟಲ್ಲಿ ಹುಟ್ಟಿದವ್ರದ್ದು, ಬೇರೆ ಯಾರ್ದು ಗೊತ್ತಿಲ್ಲ ಅಂತ ಇವನಿಗೆ. ಅದಕ್ಕೆ ನಮ್ಮ ಮನೆಯವ್ರು ಅಂದರು ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ಯಾ ಅಂತ ಕೇಳಿದ್ರು. ಇಲ್ಲ ಡ್ಯಾಡಿ, ಕಲರ್ ಡ್ರೆಸ್ ಎಲ್ಲ ಹಾಕೋಕ್ಕೆ ಬಿಡಲ್ಲ, ಯಾಕಂದರೆ 3,000 ಜನ ಇರೋ ಸ್ಕೂಲಲ್ಲಿ ಒಂದು 5-6 ಜನ ಈ ಥರ ಕಲರ್ ಡ್ರೆಸ್ ಹಾಕಿದ್ರೆ ಅದು ಚೆನ್ನಾಗಿ ಕಾಣಲ್ಲ ಅಂತ ಯಾವ ಮಕ್ಕಳಿಗೂ ಅವರು ಕಲರ್ ಡ್ರೆಸ್ ಎಲ್ಲ ಹಾಕಿ ಅಂತ ಹೇಳಲ್ಲ ಅಂತೆ. ಆಮೇಲೆ ತುಂಬ ಚೆನ್ನಾಗಿ ಮಾತಾಡ್ದ. ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಈಗ 10th ಆಗಿರೋದ್ರಿಂದ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದೇ ಚಿನ್ನಿನೂ ಫೋನ್ ಮಾಡಿದ್ಲು, ಅವಾಗ ಅವಳ ಹತ್ರನೂ ಅದೇ ಮಾತಾಡ್ತಾ ಇದ್ದ. ಅದೇ ಅವಳು ಕೇಳ್ತಾ ಇದ್ಲು ಏನು ಮಾಡ್ತೀಯಾ ಅಂತ ಕೇಳ್ತಾ ಇದ್ಲು. PCMB ಇಲ್ಲ PCMC ಎರಡರೊಳಗೆ ಅಲ್ವಾ, ಚಿನ್ನಿ PCMB ಮಾಡಿಸೋಣ ಅಂತ ಹೇಳ್ತಾ ಇದ್ದಾಳೆ. ಆದರೆ ನಮಗೆ ಇಷ್ಟ ಇಲ್ಲ, ಯಾಕಂದರೆ ನಾವು ಒಂದು ಸಲ ಚಿನ್ನಿಗೆ ಮಾಡಿಸಿ ಅದು ಸ್ವಲ್ಪ ನಮ್ಮ ಅದು ನಿಲುಕದ ನಕ್ಷತ್ರ ಅಂತಾರೆ ಗೊತ್ತಾ, ಆ ಥರ. ಮತ್ತು ಚಿನ್ನಿ ಅಷ್ಟು ಬುದ್ಧಿವಂತ ಅಲ್ಲ ನಮ್ಮ ಶ್ರೇಯು. ಆದರೆ ಚಿನ್ನಿ ಹೇಳೋದೇನೆಂದರೆ ತುಂಬ ಬುದ್ಧಿವಂತ ಅವನು ಅಂತ ಹೇಳೋದು. ಅಂದರೆ ಹುಡುಗರು ಹಾಗೆ ಬುದ್ಧಿವಂತರು ಇರ್ತಾರೆ, ನಿಂಗೆ ಗೊತ್ತಾಗಲ್ಲ ಅಂತ ಅವಳು ಹೇಳ್ತಾಳೆ. PCMBನೇ ಕೊಡ್ಸೋಣ ಅಂತ. ಗೊತ್ತಿಲ್ಲ ಏನೇನಾಗುತ್ತೆ ಏನು ಅಂತ. SLC ಮಾರ್ಕ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಆದರೆ ಈಗ ಹೆಂಗಂದರೆ 10th ನೆಕ್ಸ್ಟು ಹೇಗೆ ಅಂದರೆ, ಈಗ 9thಲ್ಲೇ ಕೆಲವೊಂದು ಕಾಲೇಜ್ಗಳಲ್ಲಿ ಎಕ್ಸಾಮ್ ಕೂಡ ಬರೆಯೋದು ಎಲ್ಲ ಇರುತ್ತೆ.
ಹಾಗಾಗಿ ನಾವು 9th ಕೂಡ ತುಂಬ ಚೆನ್ನಾಗಿ ಆಗಬೇಕು ಅಂತಲೇ ನಾವು ಕೂಡ ಇದು ಮಾಡಿದ್ವಿ. ಆದರೆ ಚೆನ್ನಾಗಿ ಮಾಡಿದ್ದಾನೆ ಶ್ರೇಯನು, ಅವತ್ತೇ ಹೇಳಿದ್ದೆ ಅಲ್ಲ. ತುಂಬ ಜನ ಅವನಿಗೆ ವಿಶ್ ಕೂಡ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ. 10th ಒಳ್ಳೆ ಸ್ಕೋರ್ ಆಗಲಿ, ಒಳ್ಳೆ ಕಾಲೇಜು, ನಾವು ಅಂದ್ಕೊಂಡಿರೋ ಕಾಲೇಜ್ಗೆ ಅವನಿಗೆ ಸೀಟ್ ಸಿಗಲಿ ಅಂತ ದಯವಿಟ್ಟು ಎಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳಿ. ನನಗಂತೂ ಅದೇ ಇರೋದು. ಹೈಸ್ಕೂಲು ಮತ್ತು ಕಾಲೇಜ್ ಲೆವೆಲಲ್ಲೇ ಮಕ್ಕಳ ಜೀವನ ಏನು ಅಂತ, ಅದು ಪಿ ಯುದಲ್ಲಂತೂ ಅವರ ಒಂದು ಲೈಫ್ ಇದು ಡಿಸೈಡ್ ಆಗೋದೇ ಆ ಟೈಮಲ್ಲಿ. ಹಾಗಾಗಿ ನಮಗೂ ಆಸೆ ಇದೆ, ನೋಡೋಣ ಏನೇನು ಆಗುತ್ತೆ ಏನು ಎತ್ತ ಅಂತ. ವ್ಲಾಗ್ ಮಾಡಿದ್ರೆ ಅದನ್ನಂತೂ ಖಂಡಿತ ನಿಮ್ಮ ಜೊತೆ ನಾನು ಶೇರ್ ಮಾಡೇ ಮಾಡ್ತೀನಿ. ಹಾಗೆ ಕೆಲಸದವ್ರು 3 ಜನ ಬಂದಿದ್ದರು, ಅವರಿಗೂ ಕೂಡ ನಾನು ಟೀನ ಒಯ್ದು ಕೊಟ್ಟು ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರದ್ದು ತಿಂಡಿ ಆಗಿತ್ತು. 1-2 ತಾಲಿಪಟ್ಟನ್ನ ನಾನು ತಟ್ಟಿ ಇಟ್ಟಿದ್ದೆ. ನಾನು ತಾಲಿಪಟ್ಟು ಕೂಡ ಜಾಸ್ತಿ ಮಾಡಿರಲಿಲ್ಲ. ಹಾಗಾಗಿ ಸಂಜೆಗೂ ಮಾಡೋದು ಬೇಡ, ಇದಿತ್ತು, ಮಂಡಕ್ಕಿ ಸ್ವಲ್ಪ ತಂದಿದ್ದು ಇತ್ತು. ಹಾಗಾಗಿ ಅದು ಮೆತ್ತಗಾಗಕ್ಕಾಗ್ಬಿಟ್ಟಿತ್ತು. ಯಾಕೋ ಮಂಡಕ್ಕಿ ಉಸ್ಲಿ ತಿನ್ನಬೇಕು ಅಂತ ನಂಗೆ ತುಂಬ ಅನಿಸಿತ್ತು. ಹಾಗಾಗಿ ಇವತ್ತು ಸಂಜೆ ಮಂಡಕ್ಕಿ ಉಸ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಕೆಲಸದವರಿಗೂ ಕೂಡ ರೊಟ್ಟಿನೇ ಮಾಡಿದೆ. ದಿನ ಅದೇ ಒಂಥರ ಚಿತ್ರಾನ್ನ, ಪುಳಿಯೋಗರೆ ಅದೇ ಮಾಡ್ತಾಯಿದ್ದೆ ಅಲ್ಲ, ಅದಕ್ಕೆ ಕಾಯಿ ಚಟ್ನಿನ ಮಾಡಿ ಅವರಿಗೂ ಕೂಡ ನಾನು ರೊಟ್ಟಿನ ಮಾಡಿದೆ. ಹಾಗೆ ಇದು ಮಧ್ಯಾಹ್ನ ಅವರು ಊಟಕ್ಕಿರಲ್ಲ ಅಂತ ಹೇಳಿದ್ರು ನಮ್ಮ ಮನೆಯವರೇ. ಯಾಕಂದರೆ ನಂಗೆ ನಿಜ ಹೇಳ್ತೀನಿ, ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಒಂದಿನ ಹೇಳ್ತೀನಿ ನನ್ನ ಸ್ಟೋರಿ, ಶಿವರಾತ್ರಿ ಹಬ್ಬದ ದಿನ ಏನಾಯಿತು ನನಗೆ ಅನ್ನೋದನ್ನು. ಹಾಗಾಯಿತು. ಎಲ್ಲದರಲ್ಲೂ ಒಂದೇ ಕಂಟೆಂಟ್ ಹಾಕಿದ್ರೆ ನನಗೆ ಕಷ್ಟ ಆಗುತ್ತೆ. ಹಾಗಾಗಿ ಯಾಕಂದರೆ ಒಂದು ಕಂಟೆಂಟ್ ಬೇಕಲ್ವಾ. ಈಗ ವ್ಲಾಗ್ ಅಂದಮೇಲೆ ನಾನು ಒಂದು ಕಂಟೆಂಟ್ ಬಗ್ಗೆ ಮಾತಾಡಬೇಕಾಗುತ್ತೆ. ಹಾಗೆ ಸೊಪ್ಪಿತ್ತು. ನಮ್ಮನೆಯವರಂತೂ ತುಂಬ ಸೊಪ್ಪನ್ನ ತರ್ತಾ ಇದ್ದಾರೆ. ಇವತ್ತು ಮೊಸೊಪ್ಪು ಮಾಡೋಣ ಅಂತ. ನಮ್ಮ ಮನೆಯವ್ರಿಗೇನೋ ಗೊತ್ತಿಲ್ಲ, ಮೊಸೊಪ್ಪು ತುಂಬ ಇಷ್ಟ ಆಗಿಬಿಟ್ಟಿದೆ. ಏನು ಸಾರು ಮಾಡಲಿ ಅಂದರೆ ಮೊಸೊಪ್ಪು ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಮೊಸೊಪ್ಪನ್ನ ಮಾಡ್ತಾ ಇದ್ದೀನಿ. ಮೊಸೊಪ್ಪಿಗೆ ಕೆಲವೊಬ್ಬರು ಬದನೆಕಾಯಿ ಹಾಗೆ ಆಲೂಗಡ್ಡೆ ಹಾಕ್ತಾರಂತೆ. ಹಾಗೆ ನನ್ನ ಕಸಿನ್ ಕೂಡ ಹೇಳಿದ್ಲು ಬದನೆಕಾಯಿ ಹಾಕು ಅಂತ. ಆದರೆ ನಮ್ಮ ಮನೆಯವರು ಇಲ್ಲ, ನೀನು ಮಾಡೋದೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನನಗೆ ಟ್ರೈ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಯಾವತ್ತಾದರೂ ಒಂದಿನ ಮಾಡ್ತೀನಿ, ನೋಡೋಣ. ಆದರೆ ಇವತ್ತು ಮೆಂತ್ಯ ಸೊಪ್ಪಿರಲಿಲ್ಲ, ಬರೀ ಹರಿವೆ ಹಾಗೆ ಪಾಲಕ್ಕಿತ್ತು. ಆದರೆ ಒಂದೇ ಸೊಪ್ಪು ಹಾಕಿದ್ರೆ ಚೆನ್ನಾಗಿರಲ್ಲ. ಮತ್ತು ಸಬ್ಬಸಿಗೆ ಹಾಕ್ತಾರೆ, ನಾನು ಮಾತ್ರ ಸಬ್ಬಸಿಗೆ ಹಾಕಲ್ಲ, ಯಾಕಂದರೆ ನನಗದು ಇಷ್ಟ ಇಲ್ಲ. ಮೊಸೊಪ್ಪಿಗೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿ ತುಂಬ ದಪ್ಪ ಆಗಿ ಚೆನ್ನಾಗಿ ಬರುತ್ತೆ. ನಾನು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಮೊಸೊಪ್ಪನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ನೆಕ್ಸ್ಟ್ ಡೇ ಇನ್ನೂ ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಮನೆಯವ್ರು ಅದೇ ಅಂತಾರೆ, ಜಾಸ್ತಿ ಮಾಡು, ನಾಳೆಗೂ ಸೇರಿಸಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಅದಕ್ಕೇ ಟೊಮೆಟೊ, ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸು, ಬೇಕಿದ್ದರೆ ನೀವು ಜೀರಿಗೆ ಹಾಕ್ಕೊಳ್ಳಿ. ನನಗೆ ಜೀರಿಗೆ ಇಷ್ಟ ಇಲ್ಲ, ನಂಗೆ ಆ ಫ್ಲೇವರ್ ಇಷ್ಟ ಆಗಲ್ಲ. ಹಾಗಾಗಿ ನಾನು ಹಾಕ್ತಾಯಿಲ್ಲ. ನಾನು ಸಾಂಬಾರು ಪುಡಿನ ಹಾಕ್ತೀನಿ. ಇದೆಲ್ಲದನ್ನು ಹಾಕಿ ಕುಕ್ಕರಲ್ಲಿ 1-2 ವಿಜಲ್ನ ಹೊಡೆಸ್ಕೊಬೇಕು. ಹಾಗೆ ಕೆಲಸದವರಿಗೂ ಕೂಡ ನಾನು ತಿಂಡಿ ಕೊಟ್ಟು ಬಂದೆ. ಕರಿಂಡಿ ಇತ್ತು, ಕರಿಂಡಿನೂ ಹಾಕಿದೆ. ಅವರಿಗೆ ಚಟ್ನಿಕ್ಕಿಂತ ಕರಿಂಡಿ ಇಷ್ಟ ಆಗುತ್ತೆ, ಹಾಗಾಗಿ ಕರಿಂಡಿ ಇತ್ತು, ಕರಿಂಡಿನೇ ಹಾಕಿದೆ. ತಿಂಡಿ ತಿಂತಾ ಇದ್ದಾರೆ ಅವರು. ಹಾಗಾಗಿ ಆ ಕರಿಂಡಿ ಬಾಕ್ಸ್ನ ಅಲ್ಲೇ ಇಟ್ಕೊಂಡಿದ್ದೀನಿ. ಬೇಕಾದರೆ ಮತ್ತೆ ಹಾಕೋದಕ್ಕೆ ಆಗುತ್ತೆ ಅಂತ. ಮತ್ತು ಟೀನು ಕೂಡ ಮತ್ತೆ ಮಾಡಬೇಕು. ಹೆಂಗಿದ್ರು ಅಡುಗೆ ಮನೆ ಒರೆಸ್ತಾ ಇದ್ದೆ ಅಲ್ಲ, ಅದೆಲ್ಲ ಒರೆಸ್ಬಿಟ್ಟು ಆಮೇಲೆ ಟೀಗಿಡೋಣ ಅಂತ. ತಿಂಡಿ ತಿಂದರೆ ಒಂದು 5 ನಿಮಿಷ ಕೂರ್ತಾರೆ. ಹಾಗೆ ಶ್ರೇಯುದು ಬರ್ತಡೇ ನಾನು ನೆನ್ಪಿಟ್ಕೊಂಡು ನನಗೆ ಒಬ್ಬರು ಕಮೆಂಟಲ್ಲಿ ವಿಶಸ್ನ ತಿಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಇದಾದಮೇಲಂತೂ ಭರ್ಪೂರ ವಿಶಸ್ಗಳು ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಾಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅದೇ ತುಂಬ ಮುಖ್ಯವಾಗಿರೋದು. ತುಂಬ ಜನ ಮಕ್ಕಳನ್ನ ಇಷ್ಟಪಟ್ಟು ನೋಡೋರು ಇದ್ದಾರೆ. ಹಾಗಾಗಿ ಮೊನ್ನೆ ಒಬ್ಬರು ಕಮೆಂಟ್ ಹಾಕ್ತಾಯಿದ್ರು, ಶ್ರೇಯು ನೀವು ವ್ಲಾಗ್ ಶುರು ಮಾಡಿದಾಗ ಎಷ್ಟು ಸಣ್ಣ ಇದ್ದಲ್ಲ ಅಂತ. ಎಷ್ಟು ಸಣ್ಣ ಇದ್ದ ಗೊತ್ತಾ. ನನಗೆ ಒಂದೊಂದು ಸಲ ಹಳೆಯ ವ್ಲಾಗ್ಗಳನ್ನ ನೋಡಿದಾಗ ಮತ್ತೆ ನೋಡೋಣ ಅಂತ ಅನಿಸುತ್ತೆ. ನಾನು ವ್ಲಾಗ್ ಶುರು ಮಾಡಿ ಅದೊಂದು ಒಳ್ಳೆಯದಾಯಿತು. ಎಷ್ಟೋ ಮೆಮೊರಿಗಳು ಅದರಲ್ಲಿ ಇದೆ. ನಾವು ಎಷ್ಟೋ ಫೋಟೋಗಳು ತೆಕ್ಕೊಂಡಿರ್ತೀವಿ, ಆದರೆ ಆ ಫೋಟೋಗಳೆಲ್ಲ ಡಿಲೀಟಾಗಿ ಹೋಗಿರುತ್ತೆ. ಆದರೆ ಯೂಟ್ಯೂಬಲ್ಲಿ ಹಾಗಲ್ಲ ನೋಡಿ, ಯಾವಾಗ ಬೇಕಾವಾಗ ನಮಗೆ ನೋಡಬೇಕು ಅನ್ನಿಸ್ದಾಗೆಲ್ಲ ಆರಾಮಾಗಿ ನೋಡ್ಬೋದು. ಇದಾಗಿತ್ತು. ಹಾಗೆ ನೀವು ಈಗ ಎಲ್ಲರೂ ವಿಶ್ ಮಾಡ್ತಿರಲ್ಲ, ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ಸಲ ತುಂಬ ಬಜೆಟಲ್ಲಿ ಶ್ರೇಯನ ಬರ್ತಡೇನ ಮಾಡಿದ್ದೀವಿ. ಅವ್ನು ಸಿಕ್ಕಾಗ ಬರ್ತಡೇ ಹೇಗಾಯಿತು ಏನು ಎತ್ತ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಹಾಗೆಯೇ ಮೊಸಪ್ಪು ಕೂಡ ಆಯಿತು. ಮೊಸಪ್ಪಿಗೆ ಅದನ್ನು ಚೆನ್ನಾಗಿ ಮಸ್ತ್ ಬಿಟ್ಟು ಅದಕ್ಕೆ ಕಾಯಿ ಮತ್ತು
ಇದನ್ನು ಹಾಕಿದ್ದೀನಿ, ಏನಂದರೆ ಸಾಂಬಾರು ಪುಡಿನ ರುಬ್ಬಿ ಹಾಕಿದೆ, ಉಪ್ಪು ಹುಳಿ ಅಷ್ಟೇ, ಮತ್ತೇನೂ ಇಲ್ಲ. ಹಾಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ಮೊಸಪ್ಪು ರೆಡಿ ಆಗುತ್ತೆ. ನನಗೆ ಈ ಮೊಸಪ್ಪಿಗೆ ಸ್ವಲ್ಪ ಸೋನಾ ಮಸೂರಿ ಅಕ್ಕಿ ಊಟ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇವತ್ತು ಸೋನಾ ಮಸೂರಿ ಅಕ್ಕಿಲೇ ಅನ್ನ ಮಾಡೋಣ ಅಂತ ಇಡ್ತಾಯಿದ್ದೀನಿ. ಅದು ಒಂದೇ ಲೋಟ ಆಗಿರೋದಕ್ಕೆ ನಾನು ಡೈರೆಕ್ಟಾಗಿ ಇಡಲಿಲ್ಲ, ಒಂದು ಪಾತ್ರೆ ಒಳಗೆ ಇಟ್ಟೆ. ಹಾಗೆ ಮೊಸಪ್ಪು ಕೂಡ ಆಯಿತು. ಕೆಲಸದವ್ರನ್ನೂ ಕೂಡ ನಮ್ಮ ಮನೆಯವರು ಊರಿಗೆ ಬಿಟ್ಟು ಬಂದರು. ಈಗ ನಾವು ಊಟನ ಮಾಡ್ತಾಯಿದ್ದೀನಿ. ಹಾಗಾಗಿ ಅಡುಗೆನ ಸ್ವಲ್ಪ ನಾನು ಲೇಟಾಗಿ ಮಾಡಿದೆ. ನಮ್ಮ ಮನೆಯವ್ರಿಗೆ ಮೊಸಪ್ಪು ಮಾಡಿದಾಗೆಲ್ಲ ಮಜ್ಜಿಗೆ ಮೆಣಸು ಬೇಕು, ನನಗೆ ಆ ಸಂಡಿಗೆ ಬೇಕು. ಹಾಗಾಗಿ ಇಬ್ಬರಿಗೂ ಇರಲಿ ಅಂತ ಹಾಕ್ಕೊಂಡಿದ್ದೀವಿ. ಮೊಸಪ್ಪಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಇರಬೇಕು, ಅನ್ನ ಹಾಗೆ ಮೊಸಪ್ಪು ಎರಡೂ, ಆವಾಗಲೇ ಊಟ ಮಾಡಬೇಕು, ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇನ್ನೂ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.